ನಾನು 4ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಸವಿ ಕನ್ನಡ ನಮಗೆ ಪುಸ್ತಕದಲ್ಲಿ ಒಂದು ಪಾಠ ಬಂದಿದೆ. ಯಾವುದೆಂದರೆ ಬುದ್ಧಿವಂತ ರಾಮಕೃಷ್ಣ. ಆ ಪಾಠ ನಮ್ಮ ಶಿಕ್ಷಕರು ನಮಗೆ ಹೇಳಿದ್ದಾರೆ. ಅದನ್ನು ನಾನು ಹೇಳುತ್ತೇನೆ. ಒಂದು ದೊಡ್ಡ ಅರಮನೆ ಇರ್ತಂತ. ಅಲ್ಲಿ ಕೃಷ್ಣದೇವರಾಯ ಎಂಬ ಒಬ್ಬ ರಾಜ ಇರ್ತಾನಂತ. ಆತ ಅಲ್ಲೇ ತನ್ನ ಪೀಠದಾಗ ಕುಂದಿರ್ತಾನಂತ. ಆಗ ಮಹಾನ್ ಪಂಡಿತ ಅಂತ ಯಾರು ವಿದ್ಯಾಸಾಗರನೆಂಬ ಮಹಾನ್ ಪಂಡಿತ ಬರ್ತಾನಂತ ಅಲ್ಲಿಗೆ. ಅಲ್ಲೇ ಕೃಷ್ಣದೇವರಾಯ ಇರ್ತಾನ ನೋಡಿ, ಅವರಿಗೆ ಒಂದು ಸವಾಲಾಗ್ತಾನಂತೆ. ಇಲ್ಲೇ ನಾನು ವಿದ್ಯಾಸಾಗರ ಎಂದು ಆತನ ಹೆಸರು ಹೇಳ್ತಾನಂತ. ನಿಮ್ಮ ಇಷ್ಟು ದೊಡ್ಡ ಅರಮನೆ ಐತಲ್ಲ, ಇಲ್ಲೇ ನನ್ನ ಸೋಲಿಸು ಒಬ್ಬ ಪಂಡಿತ ಆದ್ರೆ ನನ್ನ ಕಡೆಗೆ ಕಳಿಸ್ರಿ ಅಂತ ಹೇಳ್ತಾನಂತ. ಆಮೇಲೆ ಇದ್ರ ಕೃಷ್ಣದೇವರಾಯ ಆಮೇಲೆ ಪಂಡಿತರ ಕಡೆ ನೋಡ್ತಾನಂತ. ಅವ್ರು ಯಾರು ಆಸಕ್ತಿ ತೋರಿಸ್ಲಿಲ್ಲ ಅಂತ ಆತನ ಮುಂದೆ. ಎರಡು ಹಿಂಗೆ ತಲೆ ಬಾಗ್ಸ್ಕೊಂಡು ನಿಂದಿರ್ತಾರಂತ. ಆಮೇಲೆ ಹಿಂಗಂತ ನನ್ನ ಜಂಬ ಕುಚ್ಕೊಂತಾನ. ಯಾರು ವಿದ್ಯಾಸಾಗರ ಇಷ್ಟು ದೊಡ್ಡ ರಾಜನ ಆಸ್ಥಾನದೊಳಗ ನನ್ನ ಒಬ್ಬ ಪಂಡಿತನ ಸೋಲ್ಸಕ್ಕೆ ಒಬ್ಬ ಪಂಡಿತ ಇಲ್ಲ. ಅಯ್ಯೋ, ಈ ವಿಷಯ ತಿಳಿದ್ರೆ ನಾ ಮೊದಲೇ ಇಲ್ಲಿ ಬರ್ತಾ ಇದ್ದಿಲ್ಲ, ಸುಮ್ಮನೆ ಇಲ್ಲಿ ಬಂದಿದ್ದು ಎಷ್ಟು ನೋಡಂತ ಅಂದ್ಬಿಡ್ತಾನಂತ ಯಾರು ವಿದ್ಯಾಸಾಗರ. ಆಮೇಲೆ ಏನು ಮಾಡ್ತಾನ, ಒಬ್ಬತ್ತ ಇರ್ತಾನ. ಯಾರು ತೆನಾಲಿ ರಾಮಕೃಷ್ಣ. ಆತನ ಹೆಸರು ತೆನಾಲಿ ರಾಮಕೃಷ್ಣ. ತಡ್ರಿ ನೀವು ಇಷ್ಟು ಜಲ್ದಿ ನಿರ್ಧಾರಕ್ಕೆ ಬರಬೇಡ್ರಿ, ನಾವು ಅದೀವಿ, ತಡಿಬೇಕು. ನೀವು ಇಷ್ಟು ಜಲ್ದಿ ತಗೊಂಡ್ರೆ ನಿರ್ಧಾರ. ನಾಳೆಗೆ ಹೊತ್ತಿಗೆ ನಾವು ಇದು ಮಾಡಮ್ರಿ, ಆರಂಭಿಸೋಣ ಈ ಇದನ್ನ ಅಂತ ಹೇಳ್ತಾರಂತ. ಆಮೇಲೆ ಇಬ್ರು ಮನೆಗೆ ಹೋಗ್ತಾರಂತ. ಆಮೇಲೆ ಏನ್ ಮಾಡ್ತಾರಂದ್ರ ವಿದ್ಯಾಸಾಗರ್ ಬರ್ತಾನಂತ. ಆಮೇಲೆ ಯಾರ ತರ ಬರ್ತಾನಂತ, ಕೃಷ್ಣದೇವರಾಯ ಆಸ್ಥಾನಕ್ಕೆ ಬರ್ತಾನಂತ. ಆಮೇಲೆ ತೆನಾಲಿ ರಾಮಕೃಷ್ಣನು ಬರ್ತಾನಂತ. ಒಂದು ಇದ್ರೊಳಗ ಬಾಕ್ಸ್ ಒಳಗ ಅದನ್ನ ಏನೋ ಗಂಟೆ ಒಳಗೆ ತಂದಿರ್ತಾನೆ ಸುತ್ತಿ. ಆಮೇಲೆ ಇದೆಲ್ಲರೂ ಕಾಲು ಕೂತಿದ್ರು, ಇದೇನು ಅಕ್ಷರದಿಂದ ನೋಡಕೂತಿದ್ರು ಅಂತ. ಆಮೇಲೆ ಏನು ಮಾಡ್ತಾರೆ, ಅದನ್ನ ಕೂತಿರ್ತಾರೆ. ಇದ್ರ ಮೇಲೆ ನಾವು ವಾದ ಮಾಡ್ತೀನಿ ಅಂತ ಹೇಳ್ತಾನಂತ ಯಾರು ತೆನಾಲಿ ರಾಮಕೃಷ್ಣ. ಆಮೇಲೆ ಅದಕ್ಕೆ ವಿದ್ಯಾಸಾಗರ ಒಪ್ಪಿಸಿ ಇಬ್ರು ವಾದ ಮಾಡಕ ಒಪ್ಪಿಗೆ ಅಂತಾರಂತ. ಆಮೇಲೆ ಇದು ಏನು ಗೊತ್ತಿರಲ್ಲ ಅಂತ ಯಾರಿಗೆ, ವಿದ್ಯಾಸಾಗರ್ಗ. ಆಮೇಲೆ ವಿದ್ಯಾಸಾಗರ ತಲೆ ಕರ್ಕೊಂತಾರ. ಆಮೇಲೆ ತೆನಾಲಿ ರಾಮಕೃಷ್ಣ ಹೇಳ್ತಾನ, ಇದು ನಿಮಗೆ ಗೊತ್ತಿಲ್ಲವೇ, ಇದು ನಮ್ಮೂರಲ್ಲಿ ದನ ಕಾಯುವ ಹುಡುಗರಿಗೆ ಹತ್ತು ಇದೆ ಏಳಿನ ಕಟ್ಟಿಗೆ ತಿಲಕಾಷ್ಟ ಮಹಿಷ ಬಂಧನ ತಿಲಕಾಷ್ಟ. ಆಮೇಲೆ ವಿದ್ಯಾಸಾಗರ ತದಲಿಸ್ತಾನಂತ. ಏನಂತ ತಿಲಕಾಷ್ಟ ಮಹಿಷ ಬಂಧನ ಅಂತ ತಲೆ ಕೆರ್ಕಂತಾನಂತ. ಆಮೇಲೆ ರಾಮಕೃಷ್ಣ ಏನ್ ಮಾಡ್ತಾನ, ಇದು ನಿಮಗೆ ಗೊತ್ತಿಲ್ಲವೇ, ಇದು ಎಷ್ಟು ಮಹಾನ್ ಪಂಡಿತ ಎಂಬ ಕುಚ್ಕೊಂಡ್ರಾಗಲ್ಲ, ಇದು ನಿಮಗೆ ಇಷ್ಟು ಗೊತ್ತಿಲ್ಲ ಅಂತ. ಆಮೇಲೆ ಆತ ಏನ್ ಮಾಡ್ತಾನ, ಅದಿದು ಮಾಡ್ತಾನ. ಆಮೇಲೆ ವಿದ್ಯಾಸಾಗರ ಕೃಷ್ಣದೇವರ ಇರ್ತಾನ ನೋಡಿ, ಆತ ತಲೆ ರಾಜರೇ ನನ್ನ ದೇಹದ ಆರೋಗ್ಯ ಸರಿ ಇಲ್ಲ, ಯಾಕ ಒಂಥರ ಆಗೋಗಿದೆ, ನಾಳಿನ ಹೊತ್ತಿ ಬರ್ತೀನಿ ಅಂತೇಳಿ ಒಕ್ಕನಂತ. ಆಮೇಲೆ ಯಾರು ತೆನಾಲಿ ರಾಮಕೃಷ್ಣನೇ ಏನ್ ಮಾತಾಡ್ಲಾರ ಸುಮ್ಮ ಒಕ್ಕನಂತ. ಆಮೇಲೆ ಏನ್ ಮಾಡಿರ್ತಾನಂದ್ರ ವಿದ್ಯಾಸಾಗರ ರಾತ್ರಿ ಹೊತ್ತಿನಾಗ ಒಡ್ಡೆ ಹೋಗಿರ್ತಾನಂತ. ಇದೇನು ನನ್ಗೆ ಗೊತ್ತಿಲ್ಲಪ್ಪ, ಸುಮ್ಮನೆ ಒಡೆ ಹೋಗೋದ ಬೆಸ್ಟ್ ಅಂತ ಓಡೋಗಿರ್ತಾನಂತ. ಆಮೇಲೆ ವಿದ್ಯಾಸಾಗರ ಹೆಮ್ಮೆಯಿಂದ ಬರ್ತಾನಂತ. ಆಮೇಲೆ ಇಷ್ಟೊತ್ತಾದ್ರೂ ಬರ್ಲಿಲ್ಲಲ್ಲ, ಯಾಕಿದ ಅಂತ ಯೋಚನೆ ಮಾಡ್ತಾರಂತ. ಆಮೇಲೆ ಅದು ಕಳ್ಸಿದ್ರಂತ, ಅಲ್ಲೇ ಗೊತ್ತಾಗ್ಬಿಡ್ತಂತ ವಿಷಯನ. ಆಮೇಲೆ ತೆನಾಲಿ ರಾಮಕೃಷ್ಣರಿಗೆ ಎಲ್ಲರೂ ಜಯಕಾರ ಆಗ್ತಾರಂತ. ಥ್ಯಾಂಕ್ ಯು.